ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ನಿಮಗೆ ಬುಲಿಯನ್ ನಾಟಲ್ಲಿ ಫ್ಲವರ್ ಮಾಡ್ತೇವೆ. ಸೊ ಬುಲಿಯನ್ ನಾಟಲ್ಲಿ ಲೀಫ್ ಹೇಗೆ ಮಾಡೋದು ಅಂತ ಹೇಳಿಕೊಡ್ತೇನೆ. ಫಸ್ಟಿಗೆ ನಾನಿಲ್ಲೇ ಒಂದು ಲೀಫ್ ಇದ್ದು ಈ ರೀತಿ ಮಾರ್ಕ್ ಹಾಕ್ಕೊಳ್ತೇನೆ, ಸ್ವಲ್ಪ ದೊಡ್ಡದೇ ಮಾರ್ಕ್ ಹಾಕ್ಕೊಳ್ತೇನೆ ಲೀಫ್ ಇದ್ದು. ಸೊ ಬುಲಿಯನ್ ನಾಟ್ ನಿಮಗೆ ಗೊತ್ತಿರುತ್ತೆ, ಕೆಲವರಿಗೆ ಗೊತ್ತಿಲ್ಲ ಅಂದರೆ ನಾನು ಇವತ್ತು ಹೇಳಿಕೊಡ್ತಿದ್ದೇನೆ. ಸೊ ಯಾರೆಲ್ಲ ನನ್ನ ಚಾನಲ್ ಹೊಸದಾಗಿ ನೋಡ್ತಿದ್ದೀರಾ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡಿ. ಏನಾದರೂ ಡೌಟ್ಸ್ ಇತ್ತಂದರೆ ಕಮೆಂಟ್ ಮಾಡಿ. ಸೊ ನಾನೀಗೊಂದು ಲೀಫ್ ಶೇಪ್ ಹಾಕ್ಕೊಂಡೆ. ಸೊ ಮಿಡ್ಲಿಗೆ ಒಂದು ಹೀಗೆ ಲೈನ್ ಹಾಕ್ಕೊಳ್ತೇನೆ. ಸೊ ಈಗೇನು ಮಾಡುವ ಅಂದರೆ ನಾನು 2 ಸಿಲ್ಕ್ ಥ್ರೆಡ್, ಸೇಮ್ ಕಲರ್ ಇದೆ 2 ಸಿಲ್ಕ್ ಥ್ರೆಡ್ ತಗೊಂಡಿದ್ದೇನೆ, ಒಂದು ದೊಡ್ಡ ಸೂಜಿ ತಗೊಂಡಿದ್ದೇನೆ ನೋಡಿ. ಸೊ ಈಗ ನಾವು ಒಂದು 8 ಎಳೆ ದಾರನ ಹಾಕ್ಕೊಳ್ಳುವ. ಫಸ್ಟಿಗೆ ಈ ಸೂಜಿಗೆ 8 ಎಳೆ ಅಂದರೆ 8 + 8 16, ಅಥವಾ 6 + 6 12 ಆದರೂ ಸಾಕು. 12 ಎಳೆ ದಾರ ತಗೊಳ್ಳುವ. ಟೋಟಲ್ 12 ಎಳೆ ದಾರ. ನಾನಿಲ್ಲಿ 12 ಎಳೆ ಅಂತ ಹೇಳಿದೆ, ನಾನೀಗ 8 + 8 ತಗೊಂಡೆ, 16 ತಗೊಂಡೆ. ಸ್ವಲ್ಪ ಅಂದರೆ ಸ್ವಲ್ಪ ವೀಡಿಯೋದಲ್ಲಿ ಸ್ವಲ್ಪ ದೊಡ್ಡದು ಕಾಣುತ್ತೆ ನಾಟ್ ಅಂತ. ನೀವು ಬೇಕಾದರೆ 12 ಎಳೆ ದಾರ ಅಥವಾ 14 ಎಳೆ ತಗೊಳ್ಬೋದು. ನಿಮ್ಗೆ ಎಷ್ಟು ದಪ್ಪ ಬೇಕು ನಾಟು ಅಷ್ಟು ದಪ್ಪ ತಗೊಳ್ಬೋದು. ಈಗ ಸೂಜಿಗೆ ಈ ದಾರ ಹಾಕ್ಕೊಂಡಿದ್ದೇನೆ. ಸೊ ಈಗ ನಾವು ಬುಲಿಯನ್ ನಾಟ್ ಫ್ಲವರ್ ಮಾಡುವ, ಬುಲಿಯನ್ ನಾಟ್ ಲೀಫ್. ಬುಲಿಯನ್ ನಾಟೇ ಫ್ಲವರ್ ಅಲ್ಲ, ಲೀಫ್ ಮಾಡುವ. ಸೊ ಈಗ ಸ್ಟಾರ್ಟಿಂಗ್ ನಾವು ಇಲ್ಲಿಂದ ನಾವು ಹೀಗೆ ಮೇಲೆ ತಗೊಳ್ಬೇಕು. ತಗೊಂಡಾದ್ಮೇಲೆ ನಮ್ಮದು ಎಡಗೈಯಲ್ಲಿ ಈ ಥ್ರೆಡ್ನ ಹೀಗೆ ಇಟ್ಕೊಳ್ಬೇಕು. ಥ್ರೆಡ್ನ ಹೀಗೆ ಇಟ್ಕೊಂಡು ಈ ಸೂಜಿ ಇದೆಯಲ್ಲ ನಮ್ಮ ಕೈಯ ಹಿಂಬದಿಯಿಂದ, ಅಂದರೆ ಈ ಥ್ರೆಡ್ ಇದೆಯಲ್ಲ, ಈಗ ಇದು ಮುಂದೆಗಡೆ, ಥ್ರೆಡ್ನ ಹಿಂದ್ಗಡೆಯಿಂದ ಹೀಗೆ ಸುತ್ತಿ ಎಷ್ಟು ನಮಗೆ ಬೇಕು ನಾನೊಂದು 5 ತಿರುಗಿಸ್ತೇನೆ. 5 ಸುತ್ತು, 2 3 4 5 ಆಯಿತಾ. ಈಗ ನಾವು ಇಲ್ಲಿಗೇ ಹಾಕಬೇಕು ನೋಡಿ. ಎಲ್ಲಿ ನಾವು ತೆಗೆದ್ವಿ ನೀಡಲ್, ನಾವು ಎಲ್ಲಿಂದ ತೆಗೆದದ್ದು ಅಲ್ಲಿಗೆ ನಾವು ರಿಟರ್ನ್ ಈ ಸೂಜಿನ ಹಾಕಬೇಕು. ಹಾಕ್ಕೊಂಡು ಹೀಗೆ ಮೆಲ್ಲ ಎಳಿಬೇಕು. ಎಳೆಯುವಾಗ ಈ ಎಡಗೈಯಲ್ಲಿ ಈ ಥ್ರೆಡ್ನ ಹೀಗೇ ಇಟ್ಕೊಂಡಿರಬೇಕು, ಬಿಡಬಾರ್ದು ಆಯಿತಾ. ಸೊ ನಾವೆಲ್ಲಿ ಫಸ್ಟ್ ಸೂಜಿ ಹಾಕಿದ್ವಿ ಅಲ್ಲಿಂದ ನಾವೀಗ ಇಲ್ಲಿ ಸೂಜಿ ಹಾಕಿದ್ದು. ಸೊ ಸ್ವಲ್ಪ ಇಲ್ಲಿ ಕೆಳಗಡೆ ಇಲ್ಲಿಂದ ಸೂಜಿನ ಮೇಲೆ ತೆಗಿಬೇಕು. ಹೀಗೆ ಸೂಜಿನ ಹೀಗೆ ಮೇಲೆ ತೆಗೆಯುವಾಗ ಈ ಕೈಯಲ್ಲಿ ಒಂದು ರಿಂಗ್ ಥರ ಇದೆ ನೋಡಿ ನಿಮ್ಮದು ಥ್ರೆಡ್ಡಲ್ಲಿ. ಸೊ ಅದನ್ನು ಇದಕ್ಕೆ ಸಿಕ್ಕಿಸಿ ಹೀಗೆ ಹೀಗೆ ಮಾಡಿ ಹೀಗೆ ಎಳಿಬೇಕು. ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಳ್ಬೇಕು. ಇದೀಗ ಮಿಡ್ಲಲ್ಲಿ ಹಾಕಿರೋದು ನಾವು ಲೀಫಿಗೆ. ಸೊ ಹೀಗೇ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ರಿಟರ್ನ್ ನಾವು ಕೆಳಗಡೆ ಥ್ರೆಡ್ನ ಹೀಗೆ ತಗೊಂಡೋಗ್ಬೇಕು ಆಯಿತಾ. ಈಗ ನಾವು ಇಲ್ಲಿ ಕೂಡ ಹೀಗೇ ಮಾಡುವ. ಇಲ್ಲಿಂದ ಥ್ರೆಡ್ ತೆಗಿಬೇಕು. ಹೀಗೆ 1 2 3, ನಿಮಗೆ ಬೇಕಾದರೆ ಜಾಸ್ತಿ ಸುತ್ತು ಬೇಕು ಅಂದರೆ ಇದು ಸ್ವಲ್ಪ 5 ಸುತ್ತು ಕಡಿಮೆ ಆಯಿತು, ಒಂದು 7 ಸುತ್ತು ಹಾಕುವ. 7 ಸುತ್ತು ಹಾಕುವಾಗ ನಮಗೆ ಹೀಗೆ ಲೈನ್ ಕರೆಕ್ಟ್ ಬರುತ್ತೆ. 1 2 3 4 5 6 7 ಸುತ್ತು ಹಾಕಿ ನಾವು ಇಲ್ಲೇ ಹಾಕುವ ಆಯಿತಾ. ಇಲ್ಲೇ ಹಾಕಿ ಹೀಗೆ ಮೆಲ್ಲ ತೆಗಿಬೇಕು. ಮೆಲ್ಲ ತೆಗೆದು ನಾವು ರಿಟರ್ನ್ ಲೀಫ್ ಮಾಡಲಿಕ್ಕಲ್ವಾ. ಸೊ ನಾವು ಇಲ್ಲಿಗೆ ಮೇಲೆ ಇಲ್ಲಿಗೆ ಸೂಜಿ ಹಾಕುವ. ರಿಟರ್ನ್ ಇಲ್ಲಿಗೆ ಸೂಜಿ ಹಾಕಿ ಇದನ್ನು ಹೀಗೆ ಇದು ಮಾಡುವ. ಸೊ ಈಗ ನೋಡಿ ಇದಾಯಿತು. ನಾವು ಇದರಲ್ಲಿ ಫ್ಲವರು ಮಾಡಲಿಕ್ಕಾಗತ್ತೆ, ಬಟ್ ನಾನೀಗ ಇದರಲ್ಲಿ ಲೀಫ್ ಮಾಡ್ತಿದ್ದೇನೆ ಬುಲಿಯನ್ ನಾಟಲ್ಲಿ. ಸೊ ಕ್ಯಾಮರಾ ಸ್ವಲ್ಪ ಅಂದರೆ ನಾನು ಟೇಬಲ್ ಮೇಲೆ ಇಟ್ಟಿದ್ದೇನಲ್ಲ, ಅದು ವರ್ಕ್ ಮಾಡುವಾಗ ರಿಂಗ್ ಕ್ಯಾಮರಾದ ಸ್ಟ್ಯಾಂಡಿಗೆ ತಾಗುತ್ತೆ, ಹಾಗೆ ಸ್ವಲ್ಪ ಶೇಕ್ ಆಗ್ಬೋದು ವಿಡಿಯೋ. ಸೊ ಈಗ ನಾವು ರಿಟರ್ನ್ ಇಲ್ಲಿ ಹಾಕಬೇಕು, ಕೆಳಗಡೆ ಇಲ್ಲಿ ಹಾಕಿ ರಿಟರ್ನ್ ಮೇಲ್ಗಡೆಯಿಂದಲೇ ನಾಟ್ ಹಾಕಬೇಕು, ಕೆಳಗಡೆಯಿಂದಲ್ಲ. ಸೊ ಈಗ ನಾನು ಮೇಲ್ಗಡೆಯಿಂದ ಹೀಗೆ ತೆಗಿತೇನೆ. ತೆಗೆದು ರಿಟರ್ನ್ ಸುತ್ತಬೇಕು. ನಾವೀಗ ಬುಲಿಯನ್ ನಾಟ್ ಹಾಕಲಿಕ್ಕೆ ಬ್ಯಾಕ್ ಸೈಡಿಂದ ಹೀಗೆ 7 ಸುತ್ತು ಸುತ್ತಬೇಕು. 1 2 3 4 ಸ್ಟಾರ್ಟಿಂಗಿಂದ ಮಾಡುವ. 1 2 3 4 5 6 7 8 ಹೀಗೆ ಇಟ್ಕೊಳ್ಬೇಕು, ಇಲ್ಲಾಂದರೆ ಅದು ಥ್ರೆಡ್ ಹೋಗುತ್ತೆ. ಸೊ ಈಗ ನಾವು ಬಟ್ಟೆಯ ಒಳಗಡೆನೇ ಹಾಕುವ.
ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ, ಯಾಕಂದರೆ ಸಿಲ್ಕ್ ಥ್ರೆಡ್ ಅಲ್ವಾ, ಸಿಕ್ಕಾಕೊಳ್ಳೋ ಚಾನ್ಸಸ್ ತುಂಬ ಇರುತ್ತೆ. ಎಷ್ಟು ಜಾಗ್ರತೆಯಲ್ಲಿ ನಾವು ವರ್ಕ್ ಮಾಡ್ತೇವೆ ಅಷ್ಟು ಒಳ್ಳೆಯದು. ನಾವೆಷ್ಟೇ ಜಾಗ್ರತೆಯಲ್ಲಿ ವರ್ಕ್ ಮಾಡಿದರೂ ಒಂದು ನಾಟ್ ಆದರೂ ಸಿಕ್ಕಾಕೊಳ್ಳೋದೇ ಬಿಡಲ್ಲ, ಅದು ಸಿಕ್ಕಾಕೊಂಡೇ ಕೊಳ್ಳುತ್ತೆ ನೋಡಿ. ಈಗ ಬೇಕಾದರೆ ನೀವು ಸ್ವಲ್ಪ ಸುತ್ತು ಜಾಸ್ತಿ ತಗೊಳ್ಳಿ, ಸ್ವಲ್ಪ ಇಲ್ಲಿ ಕಡಿಮೆ ಅಂತ ಆದರೆ ಸ್ವಲ್ಪ ಸುತ್ತು ಜಾಸ್ತಿಯೇ ತಗೊಳ್ಳಿ ನೀವು ಇಲ್ಲಿ, ಆಯಿತಾ. ಸೊ ಈಗ ಕಂಟಿನ್ಯೂಸ್ ಆಗಿ ಆ ಸೈಡ್ ಒಂದು ಈ ಸೈಡ್ ಒಂದು ಮಾಡ್ಕೊಂಡು ಹೋಗುವ, ಸ್ವಲ್ಪ ಸ್ಟೆಪ್ ಬೈ ಸ್ಟೆಪ್ ಕೆಳಗಡೆ. ಇಲ್ಲಿ ಕೆಳಗಡೆ ಹಾಕುವ. ಸ್ವಲ್ಪ ಜಾಸ್ತಿ ಸುತ್ತು ಬೇಕು ಅಂದರೆ ಜಾಸ್ತಿ ಸುತ್ತೇ ತಗೊಳ್ಳಿ. ಅದು ನೀವು ಲೀಫಿದ್ದು ಶೇಪ್ ಎಷ್ಟು ಸೈಜಲ್ಲಿ ಹಾಕಿರ್ತೀರ ಅದರ ಮೇಲೆ ಡಿಪೆಂಡ್, ಆಯಿತಾ. ಅದು ಕರೆಕ್ಟ್ ನೋಡ್ಕೊಂಡು ಮಾಡಿ. ಇಲ್ಲಾಂದರೆ ನಿಮ್ಮದು ದೊಡ್ಡ ಲೀಫು ಇಷ್ಟು ಸಣ್ಣ ಸುತ್ತು ಹಾಕಿದರೆ ಅದು ಇಲ್ಲಿಗೆ ಬಂದು ಎಂಡ್ ಆಗ್ಬೋದು, ಆಯಿತಾ. ಈಗ ಎಲ್ಲ ಮಾಡಿ ತೋರಿಸ್ತೇನೆ ನಾನು ನಿಮಗೆ. ಸೊ ನೋಡಿ, ಈಗ ನಾನಿದು ಎಂಡ್ ನಾಟ್ ಹಾಕ್ತಾ ಇದ್ದೇನೆ. ಎಂಡ್ ನಾಟ್ ಅಂದರೆ ಇದರಲ್ಲೇ ಎಂಡ್ ಇದ್ದು ಬುಲಿಯನ್ ನಾಟ್ನ ಯೂಸ್ ಮಾಡ್ಕೊಂಡು ನಾವು ಬುಲಿಯನ್ ನಾಟ್ ಫ್ಲವರು ಮಾಡ್ಬೋದು, ಬುಲಿಯನ್ ನಾಟ್ ಲೀಫು ಮಾಡ್ಬೋದು. ಇದು ನೀವು ಎಷ್ಟು ಸುತ್ತು ತಿರುಗಿಸ್ಬೇಕಂದ್ರೆ ನೀವು ಅದು ಎಷ್ಟು ದೊಡ್ಡದು ಲೀಫ್ ಮಾಡಿರ್ತೀರಾ ಅದರ ಮೇಲೆ ಡಿಪೆಂಡ್. ಅಂದರೆ ನೀವು ದೊಡ್ಡದು ಲೀಫ್ ಮಾಡಿ ಸ್ವಲ್ಪ ಕಡಿಮೆ ಸುತ್ತಿದ್ರೆ ಆಗೋದಿಲ್ಲ. ಸೊ ಅದಕ್ಕೆ ಒಂದು ಮೆಷರ್ಮೆಂಟ್ ಅಂತ ಇರುತ್ತೆ, ಆಯಿತಾ. ತುಂಬ ದೊಡ್ಡದು ಮಾಡಿದರೆ 8 ಅಥವಾ 9 ಸುತ್ತಿ, ಚಿಕ್ಕ ಲೀಫ್ ಮಾಡಿದರೆ ನೀವೊಂದು 5 ಆದರೂ ಓಕೆ. 5, 6 ಬುಲಿಯನ್ ನಾಟ್ಸ್ ಸ್ವಲ್ಪ ಒಂದು 2 ಲೈನ್ 2 ಸುತ್ತು ಜಾಸ್ತಿ ಆದರೂ ಪರವಾಗಿಲ್ಲ, ಅಡ್ಜಸ್ಟ್ ಮಾಡ್ಬೋದು. ತುಂಬ ಕಡಿಮೆ ಆಯಿತು ಅಂದರೆ ನಿಮಗೆ ಕಷ್ಟ ಆಗುತ್ತೆ. ಈಗ ಇದಕ್ಕೆ ಬೇಕಾದರೆ ನಾವು ಒಳಗಡೆಯಿಂದ ಹೀಗೆ ಚೈನ್ ಸ್ಟಿಚ್ ಬೇಕಾದರೂ ಕೊಡ್ಬೋದು, ಅಥವಾ ಈ ಮಿಡ್ಲಲ್ಲಿ ಸ್ವಲ್ಪ ಬೀಟ್ಸ್ ಲೈನ್ ಕೊಟ್ಟು ಹೀಗೆ ಬೇಕಾದರೂ ಮಾಡ್ಬೋದು. ನಾನೀಗ ಇದಕ್ಕೆ ಒಂದು ಚೈನ್ ಸ್ಟಿಚ್ ಕೊಟ್ಟು ನೋಡುವ ಯಾವ ರೀತಿ ಬರುತ್ತೆ ಅಂತ ಡಿಸೈನ. ಸೊ ಇದಕ್ಕೆ ನಾನೀಗ ಚೈನ್ ಸ್ಟಿಚ್ ಕೊಡ್ತೇನೆ. ನಾನೀಗ ಝರಿ ಥ್ರೆಡ್ ತಗೊಂಡೆ, ಚೈನ್ ಸ್ಟಿಚ್ ಜಸ್ಟ್ ಒಂದು ಚೈನ್ ಸ್ಟಿಚ್ ಕೊಡುವ ಯಾವ ರೀತಿ ಬರುತ್ತೆ ಅಂತ ನೋಡುವ. ಚೈನ್ ಸ್ಟಿಚ್ ಮತ್ತು 14 ನಂಬರ್ ತುಲಿಪ್ ನೀಡಲ್ ಮತ್ತು ಒಂದು ಝರಿ ಥ್ರೆಡಲ್ಲಿ ಒಂದು 2 ಲೈನ್ ಚೈನ್ ಸ್ಟಿಚ್ ಕೊಡುವ ಔಟರ್ ಲೈನಿಗೆ.
ಸೊ ಒಳಗಡೆ ಬೀಡ್ಸ್ ಕೊಡಲ್ಲ ನಾನು, ಔಟರ್ ಲೈನಿಗೆ ಜಸ್ಟ್ ಒಂದು ಶೇಪ್ ಬರಲಿ ಅಂತ, ಆ ಲೀಫ್ ಇದ್ದು ಶೇಪ್ ಕರೆಕ್ಟ್ ಬರಲಿ ಅಂತ ನಾನೀಗೊಂದು ಔಟರ್ ಲೈನ್ ಚೈನ್ ಸ್ಟಿಚ್ ಕೊಡ್ತೇನೆ. ಯಾವಾಗಲೂ ನಾವು ಹೊಸ ಹೊಸ ಸ್ಟಿಚಸ್ ಕಲಿಬೇಕು. ಈ ಬುಲಿಯನ್ ನಾಟ್ ಫ್ಲವರ್ ನಾನು ಕಲಿಯುವಾಗ ಇರಲಿಲ್ಲ, ಬಟ್ ಈಗ ರೀಸೆಂಟಾಗಿ ಅಂದರೆ ಎಲ್ಲದಕ್ಕೂ ಡಿಸೈನ್ಸ್ ಯೂಸ್ ಮಾಡ್ತಾರೆ ಜಾಸ್ತಿ. ಇಲ್ವಾ ಗೊತ್ತಿಲ್ಲ, ಬಟ್ ನಾನಷ್ಟು ನೋಡಲಿಲ್ಲ ನಾನು ಕಲಿಯುವಾಗ, ಯಾವುದ್ರಲ್ಲೂ ವಿಡಿಯೋ ಅಷ್ಟೇನು ಇರಲಿಲ್ಲ. ಸೊ ಫ್ರೆಂಚ್ ನಾಟ್ ಇತ್ತು, ಬಟ್ ಬುಲಿಯನ್ ನಾಟ್ ಗೊತ್ತಿಲ್ಲ ನನಗೆ ಇರ್ಬೋದು, ಬಟ್ ನಾನು ನೋಡಿರಲಿಕ್ಕಿಲ್ಲ. ಬಟ್ ಈಗ ಅಂದರೆ ಜಾಸ್ತಿ ಜನ ಅದೇ ಬುಲಿಯನ್ ನಾಟ್ ಫ್ಲವರು, ಫ್ರೆಂಚ್ ನಾಟ್ ಫ್ಲವರು, ಮತ್ತು ಇದರಲ್ಲಿ ಫಿಲ್ಲಿಂಗ್, ಸಿಲ್ಕ್ ಥ್ರೆಡ್ ಫಿಲ್ಲಿಂಗ್ ಜಾಸ್ತಿ ಜನ ಹಾಗೇ ಮಾಡ್ತಾರೆ. ಬೀಡ್ಸ್ ಅಂದರೆ ಫುಲ್ ಬೀಡ್ಸೇ ಮಾಡಿಸಲ್ಲ, ಮತ್ತು ಫುಲ್ ಜರ್ದೋಸಿ ವರ್ಕ್ ಆದರೆ ಫುಲ್ ಜರ್ದೋಸಿ ವರ್ಕ್ ಮಾಡಿಸಲ್ಲ, ಮಿಕ್ಸ್ ಮಾಡ್ತಾರೆ, ಥ್ರೆಡ್ ವರ್ಕ್ ಮಿಕ್ಸ್ ಮಾಡ್ತಾರೆ ಜಾಸ್ತಿ ಜನ. ಈಗ ಆರ್ಡ್ರೆಲ್ಲ ಕೊಡ್ತಾರಲ್ಲ, ಸೊ ಅವರೆಲ್ಲ ಮಿಕ್ಸ್ ಅಂದರೆ ಸ್ವಲ್ಪ ಜನ ಫುಲ್ ಜರ್ದೋಸಿ ಕಡಿಮೆ ಮಾಡಿಸಲ್ಲ, ಫುಲ್ ಜರ್ದೋಸಿ ಯಾವುದೇ ಬೀಡ್ಸ್ ಹಾಕದೆ. ಬಟ್ ಈಗ ಜನ ಹೇಗೆ ಅಂದರೆ ನಿಮಗೆ ಫುಲ್ ಜರ್ದೋಸಿ ಆದರೂ ಅಷ್ಟು ಹೈಲೈಟ್ ಆಗಲ್ಲ ವರ್ಕ್, ಫುಲ್ ಥ್ರೆಡ್ ವರ್ಕ್ ಆದರೂ ಹೈಲೈಟ್ ಆಗಲ್ಲ, ಫುಲ್ ಬೀಡ್ಸ್ ವರ್ಕ್ ಆದರೆ ಸ್ವಲ್ಪ ಹೈಲೈಟ್ ಆಗುತ್ತೆ. ಈಗ ಬೀಡ್ಸ್ ಅಂದರೆ ತುಂಬ ದೊಡ್ಡ ದೊಡ್ಡ ಬೀಡ್ಸ್ ಎಲ್ಲ ಹಾಕ್ಲಿಕ್ಕಾಗಲ್ಲ, ಬ್ಲ್ಯಾಕ್ ಆಗುತ್ತೆ. ಸೊ ಜನಗಳಿಗೂ ಗೊತ್ತಾಗಿದೆ ಬ್ಲ್ಯಾಕ್ ಆಗುತ್ತೆ ಅಂತ, ಕಸ್ಟಮರಿಗೆ ಕೂಡ. ಸೊ ಹಾಗಾಗಿ ಕಸ್ಟಮರ್ ಕೊಡುವಾಗಲೇ ಸ್ವಲ್ಪ ಬೀಡ್ಸ್, ಸ್ವಲ್ಪ ಸಿಲ್ಕ್ ಥ್ರೆಡ್, ಸ್ವಲ್ಪ ಜರ್ದೋಸಿ ವರ್ಕ್, ಮಿಕ್ಸ್ ಇರುವ ವರ್ಕ್ ಈಗ ಜಾಸ್ತಿ ಮಾಡಿಸ್ತಾರೆ. ನೀವು ನೋಡ್ಬೋದು ಈಗ ಲೇಟೆಸ್ಟ್ ಡಿಸೈನ್ ಎಲ್ಲ ಬರೋದು ನಿಮಗೆ ಕಟ್ ಬೀಡ್ ವರ್ಕ್, ಮತ್ತು ಜರ್ದೋಸಿ ವರ್ಕ್, ಮತ್ತು ಥ್ರೆಡ್ ವರ್ಕ್, ಆ ರೀತಿ ಬರುತ್ತೆ ಆಯಿತಾ. ಸೊ ಇದು ನೋಡಿ, ಇದು ತುಂಬ ಚೆನ್ನಾಗಾಗುತ್ತೆ. ಒಂದು ಚಿಕ್ಕ ಸಪೂರ ಮಾಡಿದರೆ, ಒಂದು ಲೀಫ್ ಎಲ್ಲ ಮಾಡಿದರೆ ತುಂಬ ಚೆನ್ನಾಗಾಗುತ್ತೆ ಡಿಸೈನ್ಸ್ ಮಾತ್ರ. ಸೊ ನೋಡಿ, ವಿಡಿಯೋ ಯಾರಿಗೆಲ್ಲ ಹೆಲ್ಪ್ ಆಯಿತು ಅಂತ, ಎಲ್ರಿಗೂ ಹೆಲ್ಪ್ ಆಗುತ್ತೆ ಅಂತ ತಿಳ್ಕೊಳ್ತೇನೆ ನಾನು. ಸೊ ಯಾರಿಗಾದ್ರು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು, ಬಾಯ್.